ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಡೆಯುವ ಮಾರ್ಗದಲ್ಲಿ ಯಾವುದೋ ನಿರೀಕ್ಷೆಯಲ್ಲಿ ಒಂದು ಪುಟ್ಟ ಮಾವಿನ ಗೊರಟು ಎಷ್ಟೋ ಕಾಲದಿಂದ ಬಿದ್ದಿತ್ತು. ಯಾರೋ ಮಾವಿನ ಹಣ್ಣು ತಿಂದು ಬಿಸಾಕಿದ ಗೊರಟು ಅದು. ನಡೆದಾಡುವವರೆಲ್ಲ ಅದನ್ನು ತುಳಿದು ಹೋಗ್ತಾ ಇದ್ರು. ಒಂದು ದಿನ ನಡೆದು ಹೋಗುತ್ತಿದ್ದ ವ್ಯಕ್ತಿಗೆ ಅದು ಕಣ್ಣಿಗೆ ಕಂಡು ಕೈಗೆ ತೆಗೆದುಕೊಂಡ. ಪುಟ್ಟ ಗೊರಟು ಮಾತನಾಡಿತು. ಪುಣ್ಯಾತ್ಮ, ಕೆಳಗೆ ಬಿದ್ದಿದ್ದ ನನ್ನನ್ನು ಎತ್ತಿಕೊಂಡೆಯಲ್ಲ, ನನಗೆ ತುಂಬ ಸಂತೋಷವಾಯಿತು, ನಿನಗೆ ಧನ್ಯವಾದಗಳು ಎಂದಿತು. ಆ ವ್ಯಕ್ತಿ ಹೇಳಿದ, ಪಾಪ, ನೀನೊಂದು ಪುಟ್ಟ ಬೀಜ. ಇಲ್ಲಿ ಎಷ್ಟೋ ಕಾಲದಿಂದ ಇಲ್ಲೇ ಬಿದ್ದು ಎಲ್ಲರೂ ತುಳಿದು ಹೋಗುತ್ತಿದ್ದರು. ಅವರೆಲ್ಲರ ತುಳಿತಕ್ಕೆ ಸಿಕ್ಕಿ ನೀನು ಎಷ್ಟು ನೋವು ಅನುಭವಿಸಿರಬೇಕು, ಪಾಪ ಎಂದನು. ಬೀಜ ಹೇಳಿತು, ಪುಣ್ಯಾತ್ಮ, ನನ್ನನ್ನು ಇದುವರೆಗೂ ಲೆಕ್ಕವಿಲ್ಲದಷ್ಟು ಜನ ತುಳಿದು ಹೋಗಿರಬಹುದು. ತುಳಿದು ಹೋದವರ ಬಗ್ಗೆ ನಾನೆಂದೂ ಚಿಂತೆ ಮಾಡಿಲ್ಲ. ಎಂದೋ ಒಂದು ದಿನ ಒಬ್ಬ ಒಳ್ಳೆ ಮನುಷ್ಯ ಬಂದೇ ಬರುತ್ತಾನೆ, ಅವನು ನನ್ನನ್ನು ಎತ್ತುತ್ತಾನೆ ಎಂದು ದಾರಿ ಕಾಯುತ್ತಿದ್ದೆ. ನನ್ನನ್ನು ತುಳಿದು ಹೋದವರ ಬಗ್ಗೆ ನಾನೆಂದೂ ತಲೆಕೆಡಿಸಿಕೊಂಡಿಲ್ಲ. ಅದೇನು ಅಷ್ಟು ಮಹತ್ವದ ವಿಷಯವೂ ಅಲ್ಲ. ಆದರೆ ಯಾರೋ ಒಬ್ಬ ಬಂದು ನನ್ನನ್ನು ಎತ್ತುತ್ತಾನೆ ಎಂಬುದು ನನಗೆ ಮಹತ್ವವಾದದ್ದು. ಅಂತಹ ವ್ಯಕ್ತಿಗಾಗಿ ಈ ತನಕ ದಾರಿ ಕಾಯುತ್ತಿದ್ದೆ ಎಂದು ಗೊರಟು ಹೇಳಿತು. ಪುನಃ ಹೇಳಿತು, ಪುಣ್ಯಾತ್ಮನೇ, ನನಗಾಗಿ ಇನ್ನೊಂದು ಕೆಲಸ ಮಾಡು. ಜನಗಳ ಸಂಚಾರ ಇಲ್ಲದ ಕಡೆ ಪುಟ್ಟ ಪಾತಿ ಮಾಡಿ ನನ್ನನ್ನು ಮಣ್ಣಿನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕು. ಮುಂದೆ ಏನೆಲ್ಲ ಮಾಡುವೆನೋ ನೋಡು. ಯಾರು ಊಹಿಸದಷ್ಟು ಒಳ್ಳೆಯದನ್ನು ಮಾಡುತ್ತೇನೆ. ನನ್ನಲ್ಲಿ ಏನೂ ಇಲ್ಲ, ಆದರೆ ಏನೆಲ್ಲ ಇದೆ. ನನಗೆ ಬೇಕಾಗಿರುವುದು ಒಂದು ಹಿಡಿ ಮಣ್ಣು, ಸ್ವಲ್ಪ ನೀರು ಅಷ್ಟೇ. ನನಗೆ ಉತ್ತುವುದು, ಬಿತ್ತುವುದು, ಗೊಬ್ಬರ, ನನ್ನ ಸುತ್ತ ಬೇಲಿ, ಕಾಂಪೌಂಡ್, ರಕ್ಷಣೆ ಯಾವುದೂ ಬೇಡ. ಒಂದು ಸ್ವಲ್ಪ ನೀರು ಹಾಕಿ ನೋಡು, ಜಗತ್ತಿಗೆ ಸಂತೋಷ, ಸಂತೃಪ್ತಿಯನ್ನು ಕೊಡುವೆ ಎಂದಿತು. ಆ ಮನುಷ್ಯ ಬೀಜವನ್ನು ಜನಸಂಚಾರವಿಲ್ಲದ ಒಂದು ಜಾಗದಲ್ಲಿ ಸ್ವಲ್ಪ ಗುಂಡಿ ಮಾಡಿ ಬೀಜ ಊರಿ ಅದರ ಮೇಲೆ ಮತ್ತಷ್ಟು ಮಣ್ಣು ಹಾಕಿ ಮುಚ್ಚಿ ನೀರು ಹಾಕಿದ. ಬೀಜ ಸಂತೋಷದಿಂದ ಮನುಷ್ಯನಿಗೆ, ನೀನು ನನ್ನನ್ನು ಒಳ್ಳೆಯ ಜಾಗದಲ್ಲಿ ಸೇರಿಸಿದೆ, ಇನ್ನು ನಿನ್ನ ಊರಿಗೆ ಹೊರಡು. ಸ್ವಲ್ಪ ವರ್ಷಗಳಾದ ಮೇಲೆ ಬಂದು ನೋಡು. ನೀನು ಹಾಕಿದ ಮಣ್ಣು ಮತ್ತು ನೀರಿನಿಂದ ನಾನು ಏನೆಲ್ಲ ಮಾಡುವೆ, ನೀನೇ ಆಶ್ಚರ್ಯಪಡುವೆ. ಈಗ ಇದ್ದಂತೆ ನಾನಿರುವುದಿಲ್ಲ, ಈ ಕ್ಷಣದಿಂದಲೇ ಬೆಳೆಯಲು ಶುರು ಮಾಡುವೆ ಎಂದು ಬೆಳೆಯತೊಡಗಿತು. ವಿಸ್ತಾರವಾಗಿ ಎಲ್ಲ ಕಡೆ ಹರಡಿತು. ಹಸಿರೆಲೆಗಳು ತುಂಬಿದವು. ಗಿಡದ ತುಂಬ ಹೂವಾಗಿ ಕಾಯಾಯಿತು. ಮರದ ತುಂಬ ರಸಭರಿತವಾದ ಮಾವಿನ ಹಣ್ಣುಗಳು ತುಂಬಿತು. ಮಾವಿನ ಮರ ಎಲ್ಲರೂ ನನ್ನ ಹತ್ತಿರ ಬರಲಿ ಬರಲಿ ಎಂದು ದಾರಿ ಕಾಯುತ್ತಿತ್ತು. ಜನರು ಬಂದು ಹಣ್ಣು ತಿಂದರು. ಮರದ ನೆರಳಲ್ಲಿ ಕುಳಿತು ವಿಶ್ರಾಂತಿ ಪಡೆದರು. ಎಲ್ಲೆಲ್ಲಿಂದಲೂ ಹಿಂಡು ಹಿಂಡು ಪಕ್ಷಿಗಳು ಹಾರಿ ಬಂದವು, ಹಣ್ಣು ತಿಂದವು, ಅಲ್ಲಿಯೇ ಗೂಡು ಕಟ್ಟಿದವು, ಸಂತೋಷದಿಂದ ಚಿಲಿಪಿಲಿಗುಟ್ಟಿದವು. ಒಂದು ಹಣ್ಣಿನ ಮರದ ಸುತ್ತ ನಿತ್ಯವೂ ವಸಂತೋತ್ಸವ ನಡೆಯಿತು. ಹಿಂದೆ ಬೀಜ ನೆಟ್ಟು ನೀರು ಹಾಕಿ ಹೋಗಿದ್ದ ಮನುಷ್ಯ ಒಮ್ಮೆ ಬಂದು ನೋಡುತ್ತಾನೆ. ನಾನು ಹಾಕಿದ ಬೀಜ ಎಲ್ಲಿ ಎಂದು ಹುಡುಕಿದ. ಅವನನ್ನು ನೋಡಿ ಮರ ಹೇಳಿತು, ನಾನು ಈಗ ಪುಟ್ಟ ಬೀಜ ಅಲ್ಲ, ಶ್ರೀಮಂತ ವೃಕ್ಷ. ನನ್ನೊಳಗೆ ಆನಂದವಿದೆ, ತೃಪ್ತಿ ಇದೆ. ನೀನು ಒಂದು ಹಿಡಿ ಮಣ್ಣು, ಬೊಗಸೆ ನೀರು ಹಾಕಿದೆ. ನಾನು ಎಲ್ಲಿಯೂ ಹೋಗದೆ ಇಲ್ಲಿಯೇ ಇದ್ದು ನಾನು ನನ್ನನ್ನು ಸಂಪತ್ತಾಗಿ ಮಾಡಿಕೊಂಡೆ. ನನ್ನಲ್ಲಿರುವ ಸಂಪತ್ತನ್ನು ಎಲ್ಲರಿಗೂ ಹಂಚಿದೆ, ಸಿಹಿಯನ್ನು ತಿನ್ನಿಸಿದೆ, ತಂಪು ಮಾಡಿದೆ. ಪಶು ಪಕ್ಷಿಗಳ ವಂಶಾಭಿವೃದ್ಧಿ ಮಾಡಲು ವಸತಿ ಕೊಟ್ಟೆ. ಎಷ್ಟೋ ಜನ ನನ್ನ ತುಳಿದರು, ಆದರೆ ನಿನ್ನಂತಹ ಒಬ್ಬ ಪುಣ್ಯಾತ್ಮನನ್ನು ಮೇಲೆತ್ತಿ ಒಳ್ಳೆಯ ಜಾಗದಲ್ಲಿಟ್ಟು ಮಣ್ಣು ನೀರು ಕೊಟ್ಟೆ. ಆದ್ದರಿಂದ ನಾನು ಬೆಳೆದೆದ್ದು ಪುಣ್ಯಾತ್ಮನನ್ನು ವೃಕ್ಷ ಕೊಂಡಾಡಿತು. ಆ ಪುಟ್ಟ ಬೀಜ ಹೇಳಿತು, ಅದು ಬೆಳೆದು ವೃಕ್ಷವಾಗಿ ಫಲಪುಷ್ಪಗಳೇ ಅದರ ಆನಂದದ ರೂಪ. ಎಲ್ಲರಿಗೂ ಹಾಗೆ ಸುಂದರವಾದ ಜೀವನಕ್ಕೆ ಹೆಚ್ಚೇನೂ ಬೇಡ. ಮನಸ್ಸಿನಲ್ಲಿ ತೃಪ್ತಿ, ಸ್ವತಂತ್ರರಾಗಿರಬೇಕು. ನಮ್ಮ ಮನಸ್ಸು ಬಂಧನದಲ್ಲಿ ಸಿಲುಕಬಾರದು. ಎಲ್ಲವೂ ನನಗೇ ಬೇಕು, ಬಂದಷ್ಟೂ ಸಾಲದು ಎಂಬ ಮನಸ್ಸಿನಿಂದ ಏನು ಮಾಡಲು ಸಾಧ್ಯವಿಲ್ಲ. ಬೇಕು ಬೇಕು ಅಂದಷ್ಟು ದೇಹವೇ ಚಿಂತೆಯ ಗೂಡಾಗುತ್ತದೆ. ನಾನು ನನಗೆ ಎನ್ನುವುದನ್ನು ಬಿಟ್ಟು ಜಗತ್ತಿನ ಒಳಿತಿಗಾಗಿ ಏನಾದರೂ ಮಾಡಬೇಕು ಎಂಬ ಛಾತಿ, ಗಟ್ಟಿತನ, ದೃಢ ಸಂಕಲ್ಪ ಇದ್ದರೆ
ಬೇಕಾದಷ್ಟು ಜಗತ್ತಿಗೆ ಕೊಡುಗೆ ಕೊಡಬಹುದು. ಅದಕ್ಕೆ ಅಲ್ವಾ ಹೇಳೋದು, ತುಳಿಯುವವರು 1000 ಜನ ಇದ್ದರೆ ಏನು, ಮೇಲೆತ್ತಿ ಸಲಹುವುದಕ್ಕೆ ಭಗವಂತನೊಬ್ಬನು ಇದ್ದೇ ಇರ್ತಾನೆ ಅಂತ. ಹಾಗಿದ್ರೆ ತಡ ಯಾಕೆ, ಇವತ್ತಿನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.